ಬಿಗ್ ಫೈ ನ್ಯೂಸ್ನಲ್ಲಿ ಮೂರನೇ ಸುದ್ದಿ ಯಾವುದಪ್ಪ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ ನಂತರ ಯಾವ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಆರೋಪ ಇದೆ. ಇದೆಲ್ಲದರ ನಡುವೆ ಜೀವ ಉಳಿಸೋ ವೈದ್ಯರಿಗೆ ಸಂಬಳನೇ ಸಿಗ್ತಾ ಇಲ್ಲ. ವೈದ್ಯರಿಗೆ ಸಂಬಳ ಕೊಡೋಕೆ ಹಾಗಾದ್ರೆ ಸರ್ಕಾರದ ಬಳಿ ದುಡ್ಡಿಲ್ವಾ? ವೈದ್ಯರಿಗೆ ಸಂಬಳ ಕೊಡೋದಕ್ಕೆ ಸರ್ಕಾರದ ಬಳಿ ಕಾಸಿಲ್ವಾ? ಸಂಬಳ ನೀಡದ್ದಕ್ಕೆ ಕೆಲಸಕ್ಕೆ ರಾಜೀನಾಮೆಯನ್ನ ನೀಡಿಬಿಟ್ಟಿದ್ದಾರೆ ವೈದ್ಯರು. 6 ತಿಂಗಳುಗಳಿಂದ ಸಂಬಳ ಕೊಟ್ಟಿಲ್ವಂತೆ. ಸುಳ್ಯದ ಕೊಲ್ಲಮಗ್ರು ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿ ರಿಸೈನ್ ಮಾಡಿದ್ದಾರೆ. ಡಾಕ್ಟರ್ ಕುಲದೀಪ್ MD ರಾಜೀನಾಮೆಯನ್ನ ನೀಡಿದ್ದಾರೆ. 2.5 ವರ್ಷದಿಂದ ವೈದ್ಯಾಧಿಕಾರಿಯಾಗಿದ್ರು ಈ ಕುಲದೀಪ್ MD ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜೀವ ಉಳಿಸೋ ವೈದ್ಯರಿಗೆ ಸಂಬಳ ಸಿಗ್ತಾ ಇಲ್ಲ ಅಂತ ಅಂದಾಗ ಸಹಜವಾಗಿ ಈಗ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ ನಂತರ ಎಲ್ಲ ಹಣವನ್ನು ಕೂಡ ಸರ್ಕಾರ ಆ ಯೋಜನೆಗಳಿಗೆ ನೀಡ್ತಾ ಇದೆ. ಇದರಿಂದ ಸರ್ಕಾರಿ ನೌಕರರಿಗೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ. ಜೊತೆಗೆ ರಾಜ್ಯದ ಯಾವ ಭಾಗದಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಕೆಲವೊಂದಿಷ್ಟು ಜನ ಸ್ವಪಕ್ಷದ ಶಾಸಕರುಗಳೇ ಅಥವಾ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ನಮಗೆ ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಹಣ ಸಿಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಪುಷ್ಟಿ ಕೊಡುವಂತೆ ಈಗ ವೈದ್ಯರಿಗೆ ಸಂಬಳ ಕೊಡೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಆದಿತ್ಯ ರಾವ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಎಷ್ಟು ತಿಂಗಳುಗಳಿಂದ ಈ ಡಾಕ್ಟರ್ಗೆ ಸಂಬಳ ಆಗಿರಲಿಲ್ಲ, ಅವ್ರೇನು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಯಾಕಂತ ಹೇಳಿದ್ರೆ ಈ ಪ್ರಕರಣ ಏನಿದೆ ಇದು ದಕ್ಷಿಣ ಗ್ರಾಮದಲ್ಲಿ ನಡೆದಿರುವಂತದ್ದು. ಕೊಲ್ಲಮಗ್ರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಂದ್ರೆ ಈ ಒಂದು ಡಾಕ್ಟರ್ ಕುಲದೀಪ್ MD ಎನ್ನುವರು ಕಳೆದ 2.5 ವರ್ಷಗಳಿಂದ ಈ ಒಂದು ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದ್ರು ವೈದ್ಯರಾಗಿ. ಈಗ ಅವರಿಗೆ ಕಳೆದ 6 ತಿಂಗಳಿಂದ ಯಾವುದೇ ಸಂಬಳಗಳು ಬರಲಿಲ್ಲ ಅಂತ ಹೇಳುವಂತ ನಿಟ್ಟಿನಲ್ಲಿ ಈಗ ಆರೋಗ್ಯ ಅಧಿಕಾರಿಗಳಿಗೆ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿರುವಂತದ್ದು. ಮುಖ್ಯವಾಗಿ ಗಮನಿಸಬೇಕು, ಗ್ಯಾರಂಟಿ ಯೋಜನೆಗಳಿಂದ ಅನೇಕ ಶಾಸಕರುಗಳು, ಸ್ವಪಕ್ಷದ ಶಾಸಕರುಗಳೇ ನಮ್ಗೆ ಅನುದಾನ ಬಿಡುಗಡೆ ಆಗಿಲ್ಲ, ಅನುದಾನ ಬಿಡುಗಡೆ ಮಾಡಿ ಅಂತ ಹೇಳುವಂತ ನಿಟ್ಟಿನಲ್ಲಿ ಗೋಗರಿತಾ ಇದ್ರು. ಆದ್ರೆ ಮತ್ತೂ ಕೂಡ ಅನೇಕ ಬಾರಿ ಅಂಗನವಾಡಿ ಕಾರ್ಯಕರ್ತರಿಗಾಗಿರ್ಬೋದು, ಶಿಕ್ಷಕರಿಗಾಗಿರ್ಬೋದು ಸಂಬಳದ ಅಭಾವ ನಾವು ಕಾಣ್ತಾ ಇತ್ತು. ಆದ್ರೆ ಈ ಸಂಬಳದ ಅಭಾವ ಅಥವಾ ಸಂಬಳದ ಏನು ಬರಲಿಲ್ಲ ಅಂತ ಹೇಳುವಂತಹ ಮಾತುಗಳು ಈಗ ವೈದ್ಯರಿಗೂ ಕೂಡ ಬಿಸಿ ತಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಕುಲದೀಪ್ ಅವರು ರಾಜೀನಾಮೆ ಪತ್ರವನ್ನು ವೈದ್ಯಾಧಿಕಾರಿಗಳಿಗೆ ಬರೆದಿರುವಂತದ್ದು. ಅಂದ್ರೆ ಕಳೆದ 6 ತಿಂಗಳಿಂದ ಸಂಬಳ ಆಗ್ಲಿಲ್ಲ, ಇದರಿಂದ ನಂಗೆ ಜೀವನ ನಡೆಸಲಿಕ್ಕೆ ಮತ್ತು ಆರ್ಥಿಕವಾಗಿ ಸಂಕಷ್ಟ ಆಗ್ತಾ ಇದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಈಗ ರಾಜೀನಾಮೆಯನ್ನು ಕೂಡ ಸಲ್ಲಿಸಿರುವಂತದ್ದು. ಮುಖ್ಯವಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಯಾಕಂತ ಹೇಳಿದ್ರೆ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಕೂಡ ಸಾರ್ವಜನಿಕ ಆಸ್ಪತ್ರೆಗೆ, ಅಂದ್ರೆ ಒಂದು ಗ್ರಾಮೀಣ ಪ್ರದೇಶದ ಜನರು ಅಷ್ಟು ಸಂಖ್ಯೆಯಲ್ಲಿ ಗ್ರಾಮೀಣ ಪ್ರದೇಶದ ಜನರು ಸರ್ಕಾರಿ ಆಸ್ಪತ್ರೆಯನ್ನು ಹರಸ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಆರೋಗ್ಯ ಅಧಿಕಾರಿಗಳು ಅಥವಾ ಆರೋಗ್ಯ ಮುಖ್ಯಸ್ಥರು ಅಂದ್ರೆ ವೈದ್ಯರು ಇಲ್ಲ ಅಂತ ಆದ್ರೆ ಅಲ್ಲಿ ಅನೇಕ ಸಮಸ್ಯೆಗಳಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಸರಿಯಾಗಿ ವೇತನಗಳನ್ನು ಕೊಟ್ಟು ಅವರನ್ನು ನಿರ್ವಹಣೆ ಮಾಡಿ ಆಸ್ಪತ್ರೆಯನ್ನು ಸುಸಜ್ಜಿತವಾಗಿ ಇಟ್ಟುಕೊಳ್ಳುವಂತದ್ದು ಸರ್ಕಾರದ ಕರ್ತವ್ಯ ಆಗಿದೆ. ಆದ್ರೆ ವೈದ್ಯರಿಗೆ ಸಂಬಳ ಆಗಿಲ್ಲ ಅಂತ ಹೇಳುವಂತಹ ಟೀಕೆಗಳು ಈಗ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೊಲ್ಲಮಗ್ರು ಗ್ರಾಮದ ಕೊಲ್ಲಮಗ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕುಲದೀಪ್ MD ಅವರು ರಾಜೀನಾಮೆಯನ್ನು ಸಲ್ಲಿಸಿರುವಂತದ್ದು. ಹಾಗೆ ಜಿಲ್ಲೆಯಲ್ಲಿ ಅನೇಕ ಕಡೆಗಳಲ್ಲಿ ಇಂತಹ ಕೇಸ್ಗಳು ಆಗ್ತಾ ಇದೆ. ಅಂದ್ರೆ ವೈದ್ಯರುಗಳಿಗೆ ಸಂಬಳಗಳು ಸಿಗ್ತಾ ಇಲ್ಲ ಅಂತ ಹೇಳುವಂತ ನಿಟ್ಟಿನಿಂದ ಕಳೆದ 6 ತಿಂಗಳಿಂದ ವೈದ್ಯರಿಗೆ ಸಂಬಳ ಆಗ್ಲಿಲ್ಲ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಈ ಬಗ್ಗೆ ಸರ್ಕಾರ ಸರಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಡಬಗ್ಗರು ಇರ್ತಾರೆ, ಸರ್ಕಾರಿ ಆಸ್ಪತ್ರೆಯನ್ನು ಆರಿಸಿಕೊಂಡು ಹೋಗೋರು ಇರ್ತಾರೆ. ಅವರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು. ಜನರಿಗೆ ಸಮಸ್ಯೆ ಆದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಆದ್ರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಡುತ್ತೆ, ಆದ್ರೆ ವೈದ್ಯರಿಗೆ ಸರಿಯಾದ ಸಂಬಳವನ್ನು ಕೊಡದಿದ್ರೆ ಸರ್ಕಾರಿ ಆಸ್ಪತ್ರೆಯ ಗತಿ ಏನಾಗ್ಬೇಕು ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ರಾಮ್. ಓಕೆ ಆದಿತ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.